ಕಾಂತಾರ ಚಾಪ್ಟರ್ 1 ಇದು ಮೂವಿ ಅಲ್ಲ ಗುರು, ಇದು ಒನ್ಸ್ ಇನ್ ಎ ಲೈಫ್ ಟೈಮ್ ಡಿವೈನ್ ಎಕ್ಸ್ಪೀರಿಯನ್ಸ್. ಸಿನಿಮಾ ಲಾರ್ಜ್ ಸ್ಕೇಲ್ ಇದೆ, ಅದಕ್ಕೆ ಸರಿಯಾಗಿ ಸ್ವಲ್ಪ ಸ್ಲೋ ಆಗಿ ಕಾಮಿಡಿ ಮೂಲಕ ಸ್ಟೋರಿ ಹಾಗೂ ವರ್ಲ್ಡ್ ರಿವೀಲ್ ಮಾಡ್ತಾ ಹೋಗುತ್ತೆ. ಫಸ್ಟ್ ಹಾಫ್ ಅಲ್ಲಿ ಕಾಮಿಡಿ ಇದ್ರು ನಿಮ್ಗೆ ತುಂಬಾ ಕಡೆ ಹೈ ಮೂಮೆಂಟ್ಸ್ ಇದೆ. ಸಿನಿಮಾ ಪೂರ್ತಿ ಆ ಕಾಡಲ್ಲಿ ಹಾಗೂ ರಿಯಲ್ ಲೊಕೇಶನ್ಸ್ ಗಳಲ್ಲಿ ಶೂಟ್ ಆಗಿದೆ. ಅರವಿಂದ್ ಕಶ್ಯಪ್ ಅವರ ಸಿನಿಮಾಟೋಗ್ರಫಿ, ಆ ಗ್ರೀನರೀಸ್ ವರ್ಲ್ಡ್ ಕ್ಲಾಸ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಫಸ್ಟ್ ಹಾಫ್ ಅಲ್ಲಿ ಒಂದು ಆಕ್ಷನ್ ಎಪಿಸೋಡ್ ಹಾಗೂ ಟೈಗರ್ ಸೀಕ್ವೆನ್ಸ್ CG ಮಾತ್ರ ಲಿಟ್ರಲಿ ಮೈಂಡ್ ಬ್ಲೋಯಿಂಗ್. ಈ ಸಿನಿಮಾಗೆ ಮಾಡಿರೋ VFX ನ ನೀವು ವರ್ಲ್ಡ್ ಕ್ಲಾಸ್ ಸಿನಿಮಾಗೆ ಕಂಪೇರ್ ಮಾಡಬಹುದು. ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ರಿಯಲಿಸ್ಟಿಕ್ ಆಗಿದೆ. ಕಲ್ಲಿನ ರಥದ ಒಂದು ಆಕ್ಷನ್ ಸೀನ್ ಬರುತ್ತೆ. ಅಷ್ಟೊಂದು ಜನಗಳ ಮಧ್ಯೆ ಆ ಆಕ್ಷನ್ ನ ಶೂಟ್ ಮಾಡೋದು ನಿಜವಾಗ್ಲೂ ಚಾಲೆಂಜಿಂಗ್ ಗುರು. ಗುಲ್ಶನ್ ದೇವಯ್ಯ ಅವರ ಕ್ಯಾರೆಕ್ಟರ್ ನಿಮ್ನ ಫಸ್ಟ್ ಹಾಫ್ ಅಲ್ಲಿ ಎಂಟರ್ಟೈನ್ ಮಾಡುತ್ತೆ. ಮಿಣಿ ವಸಂತ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ನೀವು ಈ ಸಿನಿಮಾಯಿಂದ ಮರೆಯೋಕೆ ಆಗಲ್ಲ ಅನ್ಸುತ್ತೆ. ರಿಷಬ್ ಶೆಟ್ಟಿ ತಮ್ಮ ಹೋಲ್ ಸಿನಿಮಾ ಎಕ್ಸ್ಪೀರಿಯನ್ಸ್ ನ ಇದೊಂದು ಸಿನಿಮಾ ಎಕ್ಸಿಕ್ಯೂಟ್ ಮಾಡಕ್ಕೆ ಜೀವ ಕೊಟ್ಟಿದ್ದಾರೆ ಅನ್ಸುತ್ತೆ. ಟೋಟಲಿ ಫಸ್ಟ್ ಹಾಫ್ ನರೇಟಿವ್ ಹೊಸದಾಗ ಅನ್ಸಿದ್ರು ಕಾಂತಾರ ಫ್ಯಾನ್ಸ್ಗೆ ಲಾರ್ಜ್ ಸ್ಕೇಲ್ ಸಿನಿಮ್ಯಾಟಿಕ್ ಫೀಲ್ ಕೊಡುತ್ತೆ. ಫಸ್ಟ್ ಹಾಫ್ ಬ್ರೇಕ್ ತಗೊಂಡು ಸೀಟ್ ಮೇಲೆ ಕೂರೋದಷ್ಟೇ, ಸ್ಟಾರ್ಟ್ ಟು ಎಂಡ್ ಗೂಸ್ ಬಂಪ್ಸ್. ಮೂವಿ ಸ್ಕ್ರೀನ್ ಪ್ಲೇ ಟರ್ನಿಂಗ್ ಪಾಯಿಂಟ್ ಇಲ್ಲೇ ಅನ್ಸುತ್ತೆ. ಗುಳಿಗ ಸೀನ್ ವೈಬ್ರೇಷನ್ ನ ಫೀಲ್ ಮಾಡಕ್ ರೆಡಿ ಆಗಿರಿ. ಅಜನೀಶ್ ಲೋಕನಾಥ್ ಅವರ ಶಿವನೇ ಸಾಂಗ್ ಸೆಕೆಂಡ್ ಹಾಫ್ ಅಲ್ಲಿ ಬರುತ್ತೆ. ನನ್ನ ಪಕ್ಕ ಕೂತಿದ್ದ ಒಂದು ಸೀನಿಯರ್ ಸಿಟಿಸನ್ ಫ್ಯಾಮಿಲಿ ಲಿಟ್ರಲಿ ಸಾಂಗ್ ಮುಗಿಯೋವರೆಗೂ ದೇವ್ರಿಗೆ ಕೈ ಮುಗಿತಾ ಕೂತಿದ್ರು. ವಾರ್ ಎಪಿಸೋಡ್ ನ ಆಕ್ಷನ್ ಕೊರಿಯೋಗ್ರಫಿ ಹಾಲಿವುಡ್ ಆಕ್ಷನ್ ಲೆವೆಲ್ಗೆ ಈಕ್ವಲೆಂಟ್ ಆಗಿತ್ತು. ಕ್ಲೈಮ್ಯಾಕ್ಸ್ ನ ಲಾಸ್ಟ್ 30 ಮಿನಿಟ್ಸ್ ಮಾತ್ರ ಇದುವರೆಗೂ ಮಾಡಿರೋದ ಒನ್ ಆಫ್ ದಿ ರೇರೆಸ್ಟ್ ಕ್ಲೈಮ್ಯಾಕ್ಸ್. ರಿಷಬ್ ಶೆಟ್ಟಿ ಅವ್ರ ಕೈಲಿ ಯಾವುದೋ ಡಿವೈನ್ ಎನರ್ಜಿ ಫೋರ್ಸ್ ಪರ್ಫಾರ್ಮೆನ್ಸ್ ಮಾಡಿಸ್ದಾಗೆ ಫೀಲ್ ಆಯ್ತು. ಇದು ಸಿನಿಮಾ ಅಲ್ಲ ಗುರು, ಕಾಂತಾರ ಡಿವೈನ್ ದರ್ಶನ. ಈಗ ಸಹ ಇದ್ದಾರಾ?